ಆತ್ಮವಿಶ್ವಾಸ ಅಂದ್ರೆ ಏನು? ಅದು ಕೆಲವರಿಗೆ ಹುಟ್ಟಿನಿಂದಾನೇ ಬಂದಿರೋ ಒಂದು ಸೂಪರ್ ಪವರ್ ಅಂತ ಅನ್ಸುತ್ತಾ? ಹೆಚ್ಚಿನವರು ಹೀಗೆ ಅಂದ್ಕೊಂಡಿರ್ತಾರೆ. ಆದ್ರೆ ಜುವಾನ್ ಬೆಂಡಾನಾ ಅವರ ಕಾನ್ಫಿಡೆಂಟ್ ಬೈ ಚಾಯ್ಸ್ ಅನ್ನೋ ಪುಸ್ತಕ ಒಂದು ಬೇರೆ ಕತೆ ಹೇಳುತ್ತೆ. ಆತ್ಮವಿಶ್ವಾಸ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ, ಬದಲಿಗೆ ಅದೊಂದು ಕೌಶಲ್ಯ. ಅದನ್ನ ದೈನಂದಿನ ಅಭ್ಯಾಸದ ಮೂಲಕ ಹೇಗೆ ಬೆಳೆಸ್ಕೊಳ್ಬಹುದು ಅನ್ನೋದನ್ನ ಇವತ್ತು ನೋಡೋಣ. ಈ ಒಂದು ಮಾತಿದೆಯಲ್ಲ, ಇದು ನಮ್ಮ ಇಡೀ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ಯಾರೋ ಕೆಲವರ ಆಸ್ತಿ ಅಲ್ಲ, ಬದಲಿಗೆ ಅದೊಂದು ಸ್ಕಿಲ್, ಅಂದ್ರೆ ಕೌಶಲ್ಯ. ಅದನ್ನ ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿ ಗಳಿಸಬಹುದು. ಈ ಒಂದು ಯೋಚನೆ ನಮ್ಗೆ ದೊಡ್ಡ ಧೈರ್ಯ ಕೊಡುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ? ಮೊದಲಿಗೆ ಆತ್ಮವಿಶ್ವಾಸ ಅನ್ನೋದು ಗುಣ ಅಲ್ಲ, ಅದೊಂದು ಆಯ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮನ್ನು ತಡೆಯುವ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿದುಕೊಂಡು ಅವುಗಳಿಂದ ಹೊರಗೆ ಬರೋದು ಹೇಗೆ ಅಂತ ನೋಡೋಣ. ಕೊನೆಗೆ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರಲು ಒಂದು ಆಕ್ಷನ್ ಪ್ಲಾನ್ ಕೂಡ ಇದೆ. ಈ ಪುಸ್ತಕದ ಮೂಲಭೂತ ಐಡಿಯಾ ಏನಪ್ಪಾ ಅಂದ್ರೆ, ಆತ್ಮವಿಶ್ವಾಸ ಅನ್ನೋದು ಕೆಲವೇ ಅದೃಷ್ಟವಂತರಿಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ದಿನನಿತ್ಯ ಮಾಡುವ ಸಣ್ಣ ಸಣ್ಣ ಕೆಲಸಗಳಿಂದ, ನಮ್ಮ ಆಕ್ಷನ್ಸ್ಗಳಿಂದ ಬರೋದು. ಇದನ್ನ ಯಾರು ಬೇಕಾದ್ರೂ ಬೆಳೆಸ್ಕೊಳ್ಬಹುದು. ಸರಿ, ಹಾಗಾದ್ರೆ ನಮ್ಮ ಆತ್ಮವಿಶ್ವಾಸವನ್ನು ಯಾವುದು ಕಡಿಮೆ ಮಾಡುತ್ತೆ? ಅದಕ್ಕೆ ಕಾರಣ ಕೆಲವು ಕಾನ್ಫಿಡೆನ್ಸ್ ಟ್ರ್ಯಾಪ್ಸ್, ಅಂದ್ರೆ ಬಲೆಗಳು. ಇವುಗಳ ಬಗ್ಗೆ ನೋಡೋಣ. ನೆನ್ಪಿಡಿ, ಇವು ನಮ್ಮ ವೈಯಕ್ತಿಕ ವೈಫಲ್ಯಗಳಲ್ಲ, ಬದಲಿಗೆ ತುಂಬ ಜನ ಎದುರಿಸುವ ಸಾಮಾನ್ಯ ಸವಾಲುಗಳು. ಮೊದಲನೇ ಬಲೆ, ಕಾಯೋದು. ಅಂದ್ರೆ ನನಗೆ ಧೈರ್ಯ ಬಂದ ಮೇಲೆ ಮಾತಾಡ್ತೀನಿ ಅಂತ ಮೀಟಿಂಗ್ನಲ್ಲಿ ಸುಮ್ಮನೆ ಕೂರೋದು, ಅಥವಾ ಅಯ್ಯೋ ಭಯ ಆಗ್ತಿದೆ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗದೇ ಇರೋದು. ಇದೆಲ್ಲ ಇದೇ ಕಾಯುವ ಆಟಕ್ಕೆ ಸೇರಿದ್ದು. ಎರಡನೇ ಬಲೆ, ಪರ್ಫೆಕ್ಷನ್. ಎಲ್ಲ ಸರಿಯಾದ್ಮೇಲೆ ಶುರು ಮಾಡ್ತೀನಿ ಅನ್ನೋದು. ಇದರಿಂದ ಏನಾಗುತ್ತೆ? ಕೆಲ್ಸ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಒಂದು ಪ್ರೆಸೆಂಟೇಷನ್ ಕೊಡೋ ಬದಲು ಅದನ್ನ ತಿದ್ದುತ್ತಾ ಕೂರೋದು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಮೂರನೇದು, ಹೋಲಿಕೆ. ಇದು ಬಹುಶಃ ನಾವೆಲ್ಲರೂ ಮಾಡೋದು ಅಲ್ವಾ? ಸೋಷಿಯಲ್ ಮೀಡಿಯಾ ನೋಡ್ತಾ ನಮ್ಮನ್ನ ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಂಡು ಅಯ್ಯೋ ನಾನು ಎಷ್ಟೊಂದು ಹಿಂದೆ ಇದ್ದೀನಿ ಅಂತ ಅನ್ಕೊಳ್ಳೋದು. ಇದು ನಮ್ಮ ಕಾನ್ಫಿಡೆನ್ಸ್ಗೆ ದೊಡ್ಡ ಪೆಟ್ಟು ಕೊಡುತ್ತೆ. ನಾಲ್ಕನೇ ಬಲೆ, ರಿಸಲ್ಟ್ ಮೇಲೆ ಮಾತ್ರ ಫೋಕಸ್ ಮಾಡೋದು. ಒಂದೇ ಒಂದು ಸಣ್ಣ ಸೋಲು ಬಂದ್ರೂ ನಾನು ಫೇಲಿಯರ್ ಅಂತ ಅಂದ್ಕೊಳ್ಳೋದು. ಆದ್ರೆ ಇಲ್ಲಿ ನಾವು ಮರೆಯೋದೇನಂದ್ರೆ, ಪ್ರಯತ್ನ ಪಟ್ಟಿದ್ದೇ ಒಂದು ಗೆಲುವು ಅನ್ನೋದನ್ನ. ಕೊನೆಯದಾಗಿ ಐದನೇ ಬಲೆ, ಆತ್ಮವಿಶ್ವಾಸ ಅಂದ್ರೆ ಏನೋ ಒಂದು ದಿನದ ಮೋಟಿವೇಶನ್ ಅಂದ್ಕೊಳ್ಳೋದು. ಒಂದು ಮೋಟಿವೇಶನಲ್ ಕೋಟ್ ನೋಡಿ ಒಂದು ದಿನ ಚಾರ್ಜ್ ಆಗೋದು, ಆದ್ರೆ ಅದನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನಿಸ್ತೇ ಇರೋದು. ಇದು ಸಸ್ಟೈನಬಲ್ ಅಲ್ಲ. ದೀರ್ಘಕಾಲದ ಆತ್ಮವಿಶ್ವಾಸಕ್ಕೆ ದಿನನಿತ್ಯದ ಅಭ್ಯಾಸ ಬೇಕು. ಸರಿ, ಈ ಎಲ್ಲಾ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಇವುಗಳಿಂದ ಹೊರಗೆ ಬರೋದು ಹೇಗೆ? ಅದೇ ಅಲ್ವಾ ಮುಖ್ಯ. ಇದಕ್ಕೆ ಬೇಕಾಗಿರೋದು ನಮ್ಮ ಯೋಚನಾ ಕ್ರಮದಲ್ಲಿ ಒಂದು ದೊಡ್ಡ ಮೂಲಭೂತ ಬದಲಾವಣೆ. ಇದು ತುಂಬಾ ತುಂಬಾ ಮುಖ್ಯವಾದ ಪಾಯಿಂಟ್. ನಾವು ಅಂದ್ಕೊಳ್ಳೋದು ಕಾನ್ಫಿಡೆನ್ಸ್ ಬಂದ್ರೆ ಆಕ್ಷನ್ ತಗೊಳ್ತೀನಿ ಅಂತ. ಆದ್ರೆ ಸತ್ಯ ಅದಕ್ಕೆ ಉಲ್ಟಾ. ಮೊದಲು ಆಕ್ಷನ್ ತಗೊಳ್ಳಿ, ಕಾನ್ಫಿಡೆನ್ಸ್ ತಾನಾಗೇ ಬರುತ್ತೆ. ಅಂದ್ರೆ ಆತ್ಮವಿಶ್ವಾಸ ಅನ್ನೋದು ಕ್ರಿಯೆಯ ಫಲಿತಾಂಶ, ಕಾರಣ ಅಲ್ಲ. ಹಾಗಾದ್ರೆ ನಮ್ಮ ಹೊಸ ಮಂತ್ರ ಏನಾಗಿರ್ಬೇಕು? ಪ್ರೋಗ್ರೆಸ್ ನಾಟ್ ಪರ್ಫೆಕ್ಷನ್. ಅಂದ್ರೆ ಪರಿಪೂರ್ಣತೆಗಿಂತ ಪ್ರಗತಿ ಮುಖ್ಯ. ಎಲ್ಲವೂ ಪರ್ಫೆಕ್ಟ್ ಆಗೋವರೆಗೂ ಕಾಯೋ ಬದಲು ಅಪೂರ್ಣವಾಗಿದ್ರೂ ಪರವಾಗಿಲ್ಲ ಅಂತ ಮುನ್ನೆ ಹೋಗೋದು. ಯಾಕಂದ್ರೆ ಪ್ರತಿ ಹೆಜ್ಜೆಯಿಂದ ನಾವು ಕಲಿಯೋದು ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡತ್ತೆ. ಇದೇ ನಮ್ಮನ್ನು 70% ರೂಲ್ ಹತ್ರ ಕರ್ಕೊಂಡ್ಬರುತ್ತೆ. ಇದರ ಅರ್ಥ ಸಿಂಪಲ್. ಒಂದು ಕೆಲ್ಸ ಶುರು ಮಾಡಕ್ಕೆ 100% ರೆಡಿ ಆಗೋವರೆಗೂ ಕಾಯಬೇಡಿ. 70% ಸಿದ್ಧತೆ ಇದ್ರೂ ಸಾಕು, ಶುರು ಮಾಡಬೇಡಿ. ಉಳಿದ 30% ದಾರಿಯಲ್ಲಿ ಕಲ್ಕೊಳ್ಬೋದು. ಇದೇ ಅಪೂರ್ಣ ಕ್ರಿಯೆಯ ಶಕ್ತಿ. ಓಕೆ, ಥಿಯೋರಿ ಎಲ್ಲ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸ್ವನಂಬಿಕೆಯನ್ನ ಬೆಳೆಸ್ಕೊಳ್ಳಲು ಇವತ್ತಿನಿಂದಾನೇ ಶುರು ಮಾಡಬಹುದಾದ 5 ಸಿಂಪಲ್ ಸ್ಟೆಪ್ಸ್ ಇಲ್ಲಿವೆ. ಮೊದಲನೇದಾಗಿ, ಸಣ್ಣ ಸಣ್ಣ ಧೈರ್ಯದ ಸವಾಲುಗಳು. ಪ್ರತಿದಿನ ನಮ್ಮ ಕಂಫರ್ಟ್ ಝೋನ್ನಿಂದ ಸ್ವಲ್ಪ ಹೊರಗೆ ಬರುವಂಥ ಒಂದು ಕೆಲಸ ಮಾಡಿ. ಎರಡನೇದು, ಕಾನ್ಫಿಡೆನ್ಸ್ ಜರ್ನಲ್. ಪ್ರತಿದಿನ ನಾವು ಸಾಧಿಸಿದ 3 ಸಣ್ಣ ಗೆಲುವುಗಳನ್ನ ಬರೆದಿಡೋದು. ಮೂರನೇದು, ಅದೇ 70% ನಿಯಮ. ಪರ್ಫೆಕ್ಷನ್ಗಾಗಿ ಕಾಯದೆ ಶುರು ಮಾಡಿ. ನಾಲ್ಕನೇದು, ಪ್ರಯತ್ನವನ್ನ ಆಚರಿಸಿ. ರಿಸಲ್ಟ್ ಏನೇ ಇರ್ಲಿ, ನಾವು ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದನ್ನ ನಾವೇ ಶ್ಲಾಘಿಸಿಕೊಳ್ಬೇಕು. ಕೊನೆಯದಾಗಿ, ಅಕೌಂಟಬಿಲಿಟಿ ಪಾರ್ಟ್ನರ್. ನಮ್ಮ ಗುರಿಗಳನ್ನ ಒಬ್ಬ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದು. ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಒಂದು ರಿಚುವಲ್ ತರ ಹೇಗೆ ಮಾಡ್ಕೊಳ್ಳೋದು?
ಹಾಗಾದ್ರೆ ಇವತ್ತಿನಿಂದ ನಾವು ನೆನ್ಪಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಷಯಗಳೇನು? 1. ಆತ್ಮವಿಶ್ವಾಸ ಅನ್ನೋದು ಹುಟ್ಟಿನಿಂದ ಬರೋದಲ್ಲ, ಅದೊಂದು ಆಯ್ಕೆ. 2. ಮೊದಲು ಕೆಲ್ಸ, ಆಮೇಲೆ ಆತ್ಮವಿಶ್ವಾಸ. 3. ಪರ್ಫೆಕ್ಷನ್ ಹಿಂದೆ ಬೀಳೋದು ಬೇಡ, ಪ್ರಗತಿ ಮುಖ್ಯ. 4. ಸಣ್ಣ ಸ್ಥಿರವಾದ ಪ್ರಯತ್ನಗಳು ದೊಡ್ಡ ಆತ್ಮವಿಶ್ವಾಸವನ್ನು ಕಟ್ಟುತ್ತವೆ. ಮತ್ತು 5. ಗೆದ್ದಾಗ ಮಾತ್ರ ಅಲ್ಲ, ಪ್ರಯತ್ನ ಪಟ್ಟಾಗಲೂ ಖುಷಿಪಡಬೇಕು. ಈ ಇಡೀ ಚರ್ಚೆಯ ಸಾರಾಂಶವೇ ಈ ಒಂದು ವಾಕ್ಯ. ಆತ್ಮವಿಶ್ವಾಸ ಅನ್ನೋದು ನಮಗೆ ಸಿಕ್ಕೋ ಉಡುಗೊರೆ ಅಲ್ಲ, ಅದನ್ನ ನಾವೇ ಆಯ್ಕೆ ಮಾಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಟು ಕಟ್ಕೊಳ್ಬೇಕು. ಹಾಗಾದ್ರೆ ಈ ಎಲ್ಲಾ ಮಾತುಗಳನ್ನು ಕೇಳಿದ ಮೇಲೆ ಇವತ್ತು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ತೆಗೆದುಕೊಳ್ಳಬಹುದಾದ ಆ ಒಂದು ಸಣ್ಣ ಅಪೂರ್ಣ ಹೆಜ್ಜೆ ಯಾವುದು? ಯೋಚಿಸಿ.